ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ವೀಡಿಯೋ ಅಂತ ಹೇಳಿದ್ರೆ ಹೇರ್ ಎಸೆಸರೀಸ್ ಮೇಕಿಂಗ್ ರಾ ಮೆಟೀರಿಯಲ್ಸ್ ಅನ್ಬಾಕ್ಸಿಂಗ್ ವೀಡಿಯೋ ಆಯಿತಾ. ಸೊ ಇದರೊಳಗಡೆ ಯಾವ ಥರ ಏನೆಲ್ಲ ಮೆಟೀರಿಯಲ್ಸ್ ಇದೆ ಅಂತ ನಮಗೆ ನೋಡಿಬಿಟ್ಟು ಬರುವ. ಓಕೆ, ಫಸ್ಟ್ ಬಂದುಬಿಟ್ಟು ಈ ಥರ ಒಂದು ಬನ್ ಮೆಟೀರಿಯಲ್ ಇದೆ. ಇದು 5 ರುಪೀಸ್ 10 ರುಪೀಸ್ಗೆ ಸೇಲ್ ಮಾಡುವ ಒಂದು ಬನ್ ಮೆಟೀರಿಯಲ್. ಇದೆಲ್ಲ ಯಾವ ಥರ ಕಟ್ ಮಾಡೋದು ಅಂತ ನಾನು ನಿಮಗೆ ಮುಂದೆ ಬರುವ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಮುಂದೆ ನಾನು ಇದರ ಬಗ್ಗೆ ಒಂದು ಡೀಪ್ ವೀಡಿಯೋ ಮಾಡ್ತೀನಿ. ಫಸ್ಟ್ ಈ ಥರ ಈ ಒಂದು ಮೆಟೀರಿಯಲ್ ಬಂದಿದೆ. ಓಕೆ, ನಾನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಒಂದು 1/2 ಮೀಟರ್ಸ್ ಆ ಥರ ಮಾತ್ರ ಬೈ ಮಾಡಿರೋದು. ಇನ್ನು ತುಂಬ ಆರ್ಡರ್ಸ್ ಇದೆ ಅದಕ್ಕೋಸ್ಕರ. ಸೊ ಇನ್ನು ಬರೋದು ಇದೊಂದು ಲೇಡೀಸ್ ಫಿಂಗರ್ ಅಂತ ಹೇಳ್ಬಿಟ್ಟು ಇದೊಂದು 3 ರುಪೀಸ್ 4 ರುಪೀಸ್ ಆ ಥರ ಕಟ್ ಮಾಡಿಬಿಟ್ಟು ಸೇಲ್ ಮಾಡೋ ಒಂದು ಬನ್ ಮೆಟೀರಿಯಲ್ ಆಯಿತಾ. ಓಕೆ, ಈ ಥರ ಇದರದ್ದು ಒಂದು ಡಿಸೈನ್ ನಾನು ತೋರಿಸ್ತೀನಿ. ಈ ಥರ ಬರುತ್ತೆ. ಈ ಥರ ಬರುತ್ತೆ. ಇದು ನನಗೆ ನಾನು ಇದರ ಎಲ್ಲ ಸ್ವಲ್ಪ ಬೈ ಮಾಡಿರೋದು, ಅಷ್ಟೊಂದು ಜಾಸ್ತಿ ಏನು ಬೈ ಮಾಡಿಲ್ಲ. ಇದೊಂದು ಸ್ಯಾಂಪಲ್ ನೋಡೋಕೆ ಆಯಿತಾ. ನಾನು ಫಸ್ಟ್ ಇದ್ರದ್ದು ಮುಂಚಿನ ನಾನು ಇದ್ರದ್ದು ಹೇರ್ ಬಂದು ಮೆಟೀರಿಯಲ್ ತಗೊಂಡಿದ್ದು ಬೇರೆ ಒಂದು ಪಾರ್ಟಿಯಿಂದ. ಸೊ ಇವಾಗ ನಾನು ಬೇರೆಯವ್ರ ಜೊತೆ ಈ ಒಂದು ಹೇರ್ ಎಸೆಸರೀಸ್ ಮೇಕಿಂಗ್ದು ಸ್ವಲ್ಪ ಕಿಟ್ ಯಾವ ಥರ ಬರೋದು, ಅವರ ಮೆಟೀರಿಯಲ್ಸ್ ಎಷ್ಟು ಕ್ವಾಲಿಟಿ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಮಾತ್ರ ಪರ್ಚೇಸ್ ಮಾಡಿರೋದು. ಇನ್ನು ನಮಗೆ ಈ ಥರ ಇದೆಲ್ಲ ಒಂದು ಸ್ಟಿಕ್ಕರ್ ಆಯಿತಾ. ಸ್ಟಿಕ್ಕರ್ ಅಂತ ಹೇಳೋದಲ್ಲ, ಒಂದು ರಬ್ಬರ್ ಟೈಪ್ ಇರೋ ಒಂದು ಡಾಲ್ ಆಯಿತಾ. ಇದ್ರದ್ದು ಸೆಟ್ ಬರುತ್ತೆ. ಇದೆಲ್ಲ ಯಾವ ಥರ ನಾವು ಹೇರ್ ಬನ್ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ಕಿಟ್ಟಲ್ಲಿರುವ ಎಲ್ಲ ಪ್ರಾಡಕ್ಟ್ ತೆಗೆದುಬಿಟ್ಟು ಒಂದೊಂದಾಗಿಬಿಟ್ಟು ನಾವು ವೆರೈಟಿ ಟೈಪ್ಸ್ ಆಫ್ ಹೇರ್ ಬನ್ಸ್ ಹೇರ್ ಬೋಸ್ ಆ ಥರ ವೆರೈಟಿಯಾಗಿ ನಮಗೆ ಯಾವತ್ತೂ ಕೂಡ ಅಂಗಡಿಯಲ್ಲಿ ಸಿಗದ ಥರ ಇರುವ ವೆರೈಟಿ ಟೈಪ್ಸ್ ಹೇರ್ ಎಸೆಸರೀಸ್ ನಮಗೆ ಮಾಡೋಣ ಆಯಿತಾ. ಓಕೆ, ಇದು ಅಷ್ಟೇ ಆಯಿತಾ. ಇದೆಲ್ಲ ರಾ ಮೆಟೀರಿಯಲ್ಸ್ ಆಯಿತಾ. ಮತ್ತು ಯಾರಿಗಾದರೂ ಹೇರ್ ಎಸೆಸರೀಸ್ದು ರಾ ಮೆಟೀರಿಯಲ್ಸ್ ಬೇಕಿರೋರು ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಮಾತ್ರ ನಾವು ಸೇಲ್ ಮಾಡ್ತಾ ಇರೋದು. ಅದರದ್ದೆಲ್ಲ ಫುಲ್ ವೀಡಿಯೋ ನಮ್ಮ ಕೈಯಲ್ಲಿರುವ ಹೇರ್ ಎಸೆಸರೀಸ್ದು ರಾ ಮೆಟೀರಿಯಲ್ಸ್ದು ಫುಲ್ ವೀಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ಆಯಿತಾ. ನಿಮಗೆ ಯಾರಿಗಾದರೂ ಹೇರ್ ಎಸೆಸರೀಸು ರಾ ಮೆಟೀರಿಯಲ್ಸ್ ಬೇಕಿರೋರು ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಓಕೆನಾ. ಇದು ಗಿಲ್ಟರ್ ಶೀಟ್ ಆಯಿತು. ಅದು ಗಿಲ್ಟರ್ ಶೀಟ್. ಇದೆಲ್ಲ ಸೂಪರ್ ಆಗಿಬಿಟ್ಟು ನಮಗೆ ಬೋ ಎಲ್ಲ ಮಾಡ್ಬೋದು ಇದೆಲ್ಲ ಯೂಸ್ ಮಾಡಿಬಿಟ್ಟು. ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಬರ್ತಾ ಇದೆ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನು ಮುಂದೆ ಬರುವ ವೀಡಿಯೋಸ್ ಎಲ್ಲ ತುಂಬ ವೆರೈಟಿ ವೀಡಿಯೋಸ್ ಬರುತ್ತಿದೆ. ನಿಮಗೆ ಯಾವತ್ತೂ ಕೂಡ ಅಂಗಡಿಯಲ್ಲೇನು ಸಿಗದಿರೋ ಥರ ಬೋ ಮೆಟೀರಿಯಲ್ಸ್ ಯಾವ ಥರ ಮೇಕ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಚಾನಲಲ್ಲಿ ವೀಡಿಯೋ ಮಾಡ್ತೀನಿ. ಓಕೆನಾ. ಅದರಿಂದ ನಿಮಗೆ ಓನ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ನಿಮಗೆ ಓನ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ಕಸ್ಟಮೈಸ್ ಹೇರ್ ಎಸೆಸರೀಸ್ ಮೇಕಿಂಗ್ ಮಾಡೋದಕ್ಕೆ ತುಂಬ ಚಾರ್ಜ್ ನಮಗೆ ಕಸ್ಟಮರ್ ಕೊಡ್ತಾರೆ. ಗೊತ್ತಾ. ಯಾವತ್ತೂ ಕೂಡ ಇದು ಅವ್ರು ಮಾರ್ಕೆಟಲ್ಲಿ ನೋಡೋದ ಥರ ಒಂದು ವೆರೈಟಿ ಟೈಪ್ಸ್ ಆಫ್ ಹೇರ್ ಬನ್ಸ್ ಹೇರ್ ಮೆಟೀರಿಯಲ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಸ್ಟಮರ್ಸ್ ತುಂಬಾ ಅಟ್ರ್ಯಾಕ್ಟ್ ಆಗಿಬಿಟ್ಟು ನಾವು ಕೇಳಿರೋ ಪ್ರೈಸೇ ನಮಗೆ ಕೊಡ್ತಾರೆ. ಓಕೆ, ಇದು ಫಾರ್ಮ್ ಫ್ಲವರ್ ಆಯಿತಾ. ಫಾರ್ಮ್ ಫ್ಲವರ್ ಇದು ನನ್ನ ಜೊತೆ 2 ಕಲರ್ ಇದೆ, ಪಿಂಕ್ ಮತ್ತು ವೈಟ್. ಇದರದ್ದು ಹೆಸರು ಆಯಿತಾ ಫಾರ್ಮ್ ಫ್ಲವರ್. ಇದೆಲ್ಲ ಯೂಸ್ ಮಾಡಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ಬರ್ತಾ ಇದೆ ಗಾಯ್ಸ್. ಸೂಪರ್ ಆಗಿರೋ ವೀಡಿಯೋಸ್. ಮತ್ತು ಇದು ಪೋಲೆನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಇದೆ. ಮತ್ತು ಇದು ಇದೆ ಫಾರ್ಮ್ ಫ್ಲವರ್ ಆಯಿತಾ. ನೆಟ್ ವಿತ್ ಫಾರ್ಮ್ ಫ್ಲವರ್. ಮತ್ತು ಬರೋದು ಈ ಥರ ಬೀಡ್ಸ್ ಬಂದಿದೆ. ಸ್ವಲ್ಪ ಬೀಡ್ಸ್ ಇದೆ. ಇದೆಲ್ಲ ನಾವು ವೈರ್ ಬೋ ಅಂತ ಹೇಳ್ತೇವಲ್ಲ ಅದಕ್ಕೆ ಅಟ್ಯಾಚ್ ಮಾಡೋದು. ಇದು ಅಷ್ಟೇ. ಇದು ವೆರೈಟಿ ಟೈಪ್ಸ್ ಆಫ್ ಬೀಡ್ಸ್ ಆಯಿತಾ. ಇದೆಲ್ಲ ವೆರೈಟಿ ಟೈಪ್ಸ್ ಆಫ್ ಬೀಡ್ಸ್. ಮತ್ತು ಬರೋದು ಒಂದು ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೆ ಗಿಲ್ಟರ್ ವೈರ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಕಾಸ್ಟ್ಲಿ ಆಗಿರೋ ಒಂದು ಮೆಟೀರಿಯಲ್ ಆಯಿತಾ. ಗಿಲ್ಟರ್ ವೈರ್ ಮತ್ತು ಗಿಲ್ಟರ್ ಶೀಟ್ ನಾನು ಫಸ್ಟ್ ತೋರಿಸ್ತಿದ್ದಲ್ಲ ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಆಗಿರುವ ಪ್ರಾಡಕ್ಟ್ ಆಯಿತಾ. ಬಟ್ ಇದರಿಂದ ನಾವು ಮೇಕ್ ಮಾಡಿರೋ ಹೇರ್ ಎಸೆಸರೀಸ್ ಅಂತೂ ಸೂಪರ್ ಆಗಿರುತ್ತೆ. ನಾನು ಮುಂದೆ ಬರುವ ವೀಡಿಯೋದಲ್ಲೆಲ್ಲ ಅದರದ್ದು ಬಗ್ಗೆ ಯಾವ ಥರ ಅದೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಸೂಪರ್ ಆಗಿರೋ ಬೋ ತಯಾರಿಸ್ಬೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಮತ್ತು ಇದು ನಮ್ಮ ಒಂದು ಕ್ಲಿಪ್ದು ಒಂದು ಬೇಸ್. ಕ್ಲಿಪ್ದು ಒಂದು ಬೇಸ್ ಇದೆ.
ಮತ್ತು ಬರೋದು ಟಿಕ್ ಟ್ಯಾಕ್. ಇನ್ನು ನಮ್ಮ ಕೈಲಿರೋದು ಅಲಿಗೇಟರ್ ಕ್ಲಿಪ್ ಇದೆ ಆಯಿತಾ. ಇದು ನಾನು ತೋರಿಸಿರುವ ಈ ಒಂದು ಕಿಟ್ಟಲ್ಲಿ ಫುಲ್ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಮಾತ್ರ ಅವೈಲೇಬಲ್ ಆಗಿರೋದು. ಯಾವ ಥರ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ನಾನು ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾ ಇಲ್ಲ ಆಯಿತಾ. ಯಾರಿಗಾದರೂ ಬೇಕಿರೋರು ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಆಯಿತಾ. ನೆಕ್ಸ್ಟ್ ಇದು ಬಂದುಬಿಟ್ಟು ಇದು ಏನು ಗೊತ್ತಾ, ಇದೇ ಹೇಳೋದು ವಯರ್ ಬೋ ಆಯಿತಾ. ತುಂಬ ತಿನ್ನಾಗಿರೋ ಒಂದು ಬೋ. ಇದರಲ್ಲಿ ನಮಗೆ ಬೀಡ್ಸ್ ಅಟ್ಯಾಚ್ ಮಾಡ್ಬೋದು. ಮತ್ತು ನಾನು ತೋರಿಸಿದ್ನಲ್ಲ ಒಂದು ಗಿಲ್ಟರ್ ವಯರ್, ಅದರದ್ದು ಒಂದು ಬೋ ಆಯ್ತು. ಅದು ಆ ಒಂದು ಗಿಲ್ಟರ್ ವಯರ್ ನಾವು ಈ ಒಂದು ಬೋದು ಒಳಗಡೆ ಹಾಕಿಬಿಟ್ಟು ವರ್ಕ್ ಮಾಡೋದು. ಆ ಥರ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಹೇಳಿದ್ರೆ ನಿಮಗೆ ಎಷ್ಟು ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಸ್ಯಾಟಿನ್ ಕವರ್ ಬೋ ಐತೆ. ಇದರಲ್ಲಿ ನಾವು ಜಸ್ಟ್ ವರ್ಕ್ ಮಾಡಿದರೆ ಸಾಕು, ನಮಗೆ ಬೋ ಏನು ಕವರ್ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಮತ್ತು ಇದು ಗೋಲ್ಡನ್ ಕಲರ್ ಬೋ, ಮತ್ತು ಬರೋದು ಸಿಲ್ವರ್ ಕಲರ್ ಬೋ. ಓಕೆನಾ. ಇಷ್ಟು ಒಂದು ಮೆಟೀರಿಯಲ್ಸ್ ನಮ್ಮ ಈ ಒಂದು ಕಿಟ್ಟಲ್ಲಿ ಅವೈಲೇಬಲ್ ಆಗಿದೆ. ಹೇರ್ ಎಸೆಸರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರದ್ದು ರಾ ಮೆಟೀರಿಯಲ್ಸ್, ಹೇರ್ ಎಸೆಸರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿರುವ ರಾ ಮೆಟೀರಿಯಲ್ಸ್ ಬೇಕಿರೋರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ.